ಗುಡ್ ಮಾರ್ನಿಂಗ್, ಶುಭೋದಯ. ಎಲ್ಲರಿಗೂ ಶುಭೋದಯ ಹೇಳ್ತಾ ಈ ದಿನ ಗುಡ್ಡೆ ಆಗಿರಲಿ ಎಲ್ಲರಿಗೂ ಅಂತ ಕೇಳ್ತಾ ಈ ದಿನ ನಾನು ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಹೊರಗಡೆ ಹೋಗೋ ಟೈಮ್ ನಂದು ಈಗ, ಏಕೆಂದರೆ ಒಬ್ಬರು ಯಾರು ತಿರೋಗಿದ್ದಾರೆ ನೋಡ್ರಿ. ನಮ್ಮ ತಾತ ಮಧ್ಯದಲ್ಲಿ ಹೆಂಗೆ ಸಿಗಾಕೊಂಡವ್ರೆ ಅಮ್ಮ ಮಗಳು ಮಧ್ಯ. ಹುಷಾರ್. ಥ್ಯಾಂಕ್ ಯು ಸರ್. ಗೀಸರ್ ಆನ್ ಮಾಡಕ್ಕೆ ಕೇಳಮ್ಮ. ಹುಷಾರು. ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಕೊಡ್ತಾ ಇದ್ದೀವಿ. ಮಧುಕ್ ಅವ್ರ ಫ್ಯಾಮಿಲಿ, ಅವರಲ್ಲಿ ಒಬ್ಬರು ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಅವರ ಅಕ್ಕ ಎಕ್ಸ್ಪೈರ್ ಆಗಿದ್ದು. ಬನ್ನಿ ಹೋಗೋಣ. ಆಷಾಢದ ಮೊದಲನೇ ಶುಕ್ರವಾರದ ಶುಭಾಶಯಗಳು. ಹೌದು, ಆಷಾಢದ ಶುಕ್ರವಾರದ ವಿಶೇಷ ಪೂಜೆ ಅಮ್ಮನವ್ರಿಗೆ ಯಾವಾಗಲೂ ಇರುತ್ತೆ. ಬಟ್ ನನಗೂ ಸ್ವಲ್ಪ ಬಾಣಂತಿ ಮನೆ ಆಗಿರೋದ್ರಿಂದ ಆ ಥರ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ, ವ್ರತಗಳು ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಯಾಕೆಂದರೆ ನಿಯಮ ಉಪವಾಸ ಎಲ್ಲ ಇದ್ದು ಮಾಡಬೇಕಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಅನ್ನೋದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡಿ ಜಸ್ಟ್ ಪೂಜೆ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡೋಣ ಇವತ್ತು ರಂಗೋಲದ ಬಗ್ಗೆ ಅಂತ ತೀರ್ಮಾನ ಮಾಡಿದೆ. ದೇವ್ರ ಮನೆಯಲ್ಲಿ ಕಂಪಲ್ಸರಿ ಬಿಡಲೇಬೇಕಾಗಿರೋ ರಂಗೋಲಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ. ಆಮೇಲೆ ವಸ್ತು ರಂಗೋಲಿಗೆ ಹೋಗೋಣ. ಈಗ ನಾನಿಲ್ಲಿ ಒಂದು ಚಿಕ್ಕದು ಮಣೆ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗೆಲ್ಲ ಈ ಕಾಲದ ಇದೆಲ್ಲ ದೇವ್ರ ಮನೆಗಳು ಈ ಥರ ಇರುತ್ತೆ. ಹಂಗಾಗಿ ನಾನು ಈ ಮಣೆ ಇಟ್ಕೊಂಡಿದ್ದೀನಿ. ಕಪ್ಪುದು ಒಂದು ಬೇಕಾದರೆ ಕಲ್ಲುಗಳು, ಗ್ರಾನೈಟ್ ಕಲ್ಲುಗಳೆಲ್ಲ ಬರುತ್ತಲ್ಲ, ಅದನ್ನು ಇಟ್ಕೋಬೋದು. ಒಂದು ಅರ್ಶಿನ ಸಾವ್ಕೊಂಡಿದ್ದೀನಿ. ಶ್ರೀಕಾರ ಹಾಕ್ಕೊಂಡಿದ್ದೀನಿ ಮೊದಲನೇದು. ಆಮೇಲೆ ಅಷ್ಟದಳದ ಕಮಲ ಹಾಕ್ಕೊತಾ ಇದ್ದೀನಿ. ಅಷ್ಟದಳದ ಕಮಲ ಹಾಕ್ಕೊತಾ ಇದ್ದೀನಿ. ಆಮೇಲೆ ಸ್ವಸ್ತಿಕ್. ಇದೆಲ್ಲ ಕಂಪಲ್ಸರಿ ಬಿಡಲೇಬೇಕು. ಒಂದು ಬೇರೆ ಬೇರೆ ಥರ ರಂಗೋಲಿಗಳೆಲ್ಲ ನಾವು ಹಾಕ್ತೀವಿ. ಋಣಬಾಧೆಗೆ, ಆಮೇಲೆ ಭೂವರಾಹ ಸ್ವಾಮಿದು, ಅದರದ್ದೆಲ್ಲ ನಾನು ರಂಗೋಲಿ ಹಾಕ್ತೀನಿ. ಡ್ರಾಪ್ ಮಾಡಿದೆ. ಯಾಕೆಂದರೆ ಅದರದ್ದು ನೀತಿ ನಿಯಮಗಳೆಲ್ಲ ಒಂದು ಸ್ವಲ್ಪ ಇರೋದ್ರಿಂದ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ ನನಗೆ ಬಾಣಂತಿ ಮನೆಯಿಂದ ಅಂತ ಹೇಳಿ ಅದನ್ನು ನಾನು ಸ್ಟಾಪ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಹಾಕಲೇಬೇಕಾಗಿರೋದನ್ನು ರಂಗೋಲಿ ಆಗಿರೋದ್ರಿಂದ ನಾವು ಏನೇ ಕಷ್ಟ ಆಗಲಿ ಹಾಕ್ತೀವಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಚಕ್ರ ದೇವರ ಬಲಭಾಗದಲ್ಲಿ ಯಾವಾಗಲೂ ನಾನು ಶಂಕು ಬಿಡಬೇಕು. ಆಕಳ ಪಾದ ಗೋನ ನಾವು ಎಷ್ಟೊಂದು ಪೂಜೆ ಮಾಡ್ತೀವಿ, ಅದಿಲ್ಲದೆ ನಮ್ಮ ಯಾವುದು ಇದಾಗಲ್ಲ. ಹಾಗಾಗಿ ಇದು ಇಷ್ಟು ಕಂಪಲ್ಸರಿ ಬಿಡಲೇಬೇಕಾಗಿರೋ ರಂಗೋಲೆ. ಇದು ದೇವ್ರ ಮನೇಲಿಡೋ ರಂಗೋಲಿ. ಇದು ಏನಪ್ಪ, ಅರ್ಶಿನ ಕುಂಕುಮ ಬಟ್ಲು. ಇದು ಆಚೆ ಕಡೆಗೆ ಇಟ್ಕೊಂಡಿರ್ತೀನಿ ನಾನು. ಅಂದರೆ ಬಂದವ್ರಿಗೆ ಕುಂಕುಮ ಕೊಡೋದಾಗಲಿ, ಪ್ಲಸ್ ಆಚೆ ಕಡೆ ಬಾಗಿಲುಗಳಿಗೆಲ್ಲನೂ ಇದನ್ನೇ ಒಂದು ಯೂಸ್ ಮಾಡ್ತೀನಿ. ದೇವ್ರ ಮನೆದು ಅರ್ಶಿನ ಕುಂಕುಮ ನಾನು ಈಗ ಯೂಸ್ ಮಾಡ್ತಾಯಿದ್ದೀನಿ ನೋಡಿರಿ. ಇದಕ್ಕೆ ಅರ್ಶಿನ ಹಾಕ್ಕೋಬೇಕು. ಮೊದಲನೇದು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಶು ಸರ್ವದ ಅಂತ ಹೇಳಿ ವಿಘ್ನೇಶ್ವರನ ಪೂಜೆ ಮಾಡಿಕೊಂಡು, ನಂತರ ಮನೆ ದೇವ್ರ ಪೂಜೆ ಮಾಡಿಕೊಂಡು ಆಮೇಲೆ ಇಷ್ಟ ದೇವ್ರನ್ನ ಪೂಜೆ ಮಾಡ್ಕೊಳ್ಳೋದು ವಾಡಿಕೆ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಅಮ್ಮನವ್ರದ್ದು ದುರ್ಗಾ ಅಷ್ಟೋತ್ತರ ಹೇಳ್ಕೊಂಡು ಇವತ್ತಿನ ಪೂಜೆ ಮುಗಿಸ್ತೀನಿ. ಇದು ಇಷ್ಟು ಹಾಕಲೇಬೇಕಾಗಿರೋದು ರಂಗೋಲಿ. ಹಾಕಬೇಕು. ನಮಗೆ ಒಳ್ಳೆಯದು ಅಂತಂದರೆ ಯಾವುದನ್ನಾದರೂ ಮಾಡ್ಬೋದು. ಸಾಸಿವೆ ಗಾತ್ರದ ಒಳ್ಳೆಯದಂತೂ ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಇದು ದೇವ್ರ ಮನೇಲಿ ಬಿಡೋ ರಂಗೋಲೆ. ಬೇರೆ ಬೇರೆ ವ್ರತಗಳಿಗೆ ಬೇರೆ ಬೇರೆ ರಂಗೋಲೆ ಇದೆ. ಈಗ ಇಷ್ಟು ರಂಗೋಲಿ ಅಂತೂ ಕಂಪಲ್ಸರಿ ಬಿಡಬೇಕು ಅಂತ ಹೇಳಿದ್ದೀನಿ. ವಸ್ತು ರಂಗೋಲಿಗೆ ಹೋಗೋಣ ಬನ್ನಿ. ಅಮ್ಮನ ದೇವ್ರನ್ನ ಅಲಂಕಾರ ಮಾಡ್ಕೊಂಡಿದ್ದೀನಿ.
ಮಲ್ಲಿಗೆ ಹೂವು ಕಂಪಲ್ಸರಿ. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹೊಸ್ಲುದು ನಾನು ಮೊದಲೇ ಹೇಳಿದಾಗೆ ಹೊಸ್ಲು ಪೂಜೆ ಫಸ್ಟ್ ಅಂತ ಹೇಳಿದೆ ಅಲ್ವಾ. ಸೊ ಈಗ ಹೊಸ್ಲು ರೆಡಿ ಮಾಡ್ಕೊಂಡು ಅಲ್ಲೆಲ್ಲ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಇಲ್ಲಿ ದೀಪ ಹಚ್ಚಬೇಕು. ಓಕೆ, ಹೊಸ್ಲು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ. ಇವತ್ತು ನಿಮಗೆ ಸಾಂಪ್ರದಾಯಿಕವಾಗಿ ರಂಗೋಲಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅರ್ಶಿನ ಅನ್ನೋದು ನಮ್ಮ ಮನೇಲಿರೋ ನೆಗೆಟಿವ್ಗಳನ್ನೆಲ್ಲ ತೆಗಿಯೋದಕ್ಕೆ ತುಂಬ ಒಳ್ಳೇದು ಅನ್ನೋದಕ್ಕೋಸ್ಕರ ಹೊಸ್ಲಿಗೆ ಯಾವಾಗಲೂ ನಾವು ಅರ್ಶಿನ ಸಾವ್ರ್ತೀವಿ. ರಂಗೋಲಿ ಹಾಕ್ತೀನಿ. ಹೂವು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ. ಈಗ ರಂಗೋಲಿ ಶುರು ಮಾಡ್ತೀನಿ. ಹೊಸ್ಲಿಗೆ 24 ಗೆರೆಗಳು ತುಂಬ ಇಂಪಾರ್ಟೆಂಟು. ಹಾಗಾಗಿ ಫಸ್ಟು 4 ಗೆರೆ ಇಲ್ಲಿ ಎಳ್ಕೊತೀನಿ. ಆಮೇಲೆ ಏನು ಹಾಕ್ಕೊಂಡೆ, ಚಕ್ರ ಹಾಕ್ಕೊಂಡೆ. ಚಕ್ರ ಹಾಕ್ಕೊಂಡು ತಿರ್ಗಾ ಮತ್ತೆ 4 ಗೆರೆ ಹೇಳ್ಕೊತಾ ಇದ್ದೀನಿ. ಆವಾಗ 8 ಗೆರೆ ಆಯಿತು. ಆಮೇಲೆ ನಮ್ಮ ಜೀವನದ ಚಕ್ರ ಈಗಿರೋದ್ರಿಂದ ಇದನ್ನು ರಂಗೋಲಿ ಈ ಥರ ಈ ರಂಗೋಲಿನ ಬಿಡಬೇಕು. ಮತ್ತೆ 4 ಬಿಟ್ಟಿದ್ದೀನಿ. ಅಲ್ಲಿಗೆ ಎಷ್ಟಾಯಿತು? 4 4 4 12 ಆಯಿತು. ಮತ್ತು ಈ ಕಡೆ ಬಂದಾಗ ಮತ್ತೆ 4 ಗೆರೆಯನ್ನು ಹೇಳ್ಕೊತಾ ಇದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸು ಜೊತೆಗೆ ನನಗೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ, ಕೋಆಪ್ರೇಟ್ ಮಾಡಿ. ಮತ್ತು ಈಗ ಶಂಕು. ನಾವು ಯಾವುದೇ ಪೂಜೆ ಮಾಡಲಿ ಏನೇ ಮಾಡಲಿ ಶಂಕು ಚಕ್ರ ಇಲ್ಲದೆ ನಾವು ಪೂಜೆ ಮಾಡೋದು ಅಷ್ಟೊಂದು ಸರಿ ಬರೋಲ್ಲ. ಅಂದರೆ ಆ ಪೂಜೆಗೆ ಬೇಕಾಗಿರೋದನ್ನ ಮೀನು ನಾವು ಕೊಡದೇ ಇರೋಂಗಾಗುತ್ತೆ. ಹಂಗಾಗಿ ಶಂಕು ಚಕ್ರ ಮೀನು. ಇಲ್ಲಿ 4 ಗೆರೆ ಇಲ್ಲಿ 4 ಗೆರೆ ಹೇಳ್ಕೊಂಡೆ ಶಂಕು ಹಾಕ್ಕೊಂಡಿದ್ದೀನಿ. ಮತ್ತು ಜೀವನದ ಚಕ್ರ ಎಳ್ಕೊಂಡೆ. ಆಯಿತಾ? ಇಲ್ಲಿಗೆ ಪದ್ಮ. ಈಗ ಅಷ್ಟತಳದ ಕಮಲ ಬಿಟ್ಟಿದ್ದೀನಿ. ಇದು ಹೊಸ್ಲು ಮೇಲೆ 24 ಗೆರೆಗಳು ಬರೋವಂಥದ್ದು. ಇದು ಕಂಪಲ್ಸರಿ ಸಾಂಪ್ರದಾಯಿಕವಾಗಿ ಬಿಡೋ ರಂಗೋಲೆ. ಆಮೇಲೆ ಇಲ್ಲಿ ಮುಂದೆಗಡೆ ಏನು ಬಿಡ್ತೀವಿ? ಲಕ್ಷ್ಮೀ ಪಾದ ಬಿಡ್ತೀವಿ, ಆಕಳ ಪಾದ, ಮೇನು 4 ಹಾಕಲೇಬೇಕು. ಒಬ್ಬರು 2 ಹಾಕ್ಕೊಂಬಿಡ್ತಾರೆ. ಇದು 4 ಹಾಕಬೇಕು. ಆಮೇಲೆ ಯಾವಾಗಲೂ ಅಷ್ಟೇನೆ ಹೊಸ್ಲು ಮೇಲೆ ಸ್ವಸ್ತಿಗೆ ಬಿಡಬಾರ್ದು. ಆಮೇಲೆ ಸ್ವಸ್ತು ಮೇಲೆ ಲಕ್ಷ್ಮೀ ಪಾದನೂ ಬಿಡಬಾರ್ದು. ಹಾಗಾಗಿ ನಾವು ಇಷ್ಟು ಕಂಪಲ್ಸರಿ ಬಿಡಲೇಬೇಕಾಗಿರೋದು. ನಮಗೆ ನಮ್ಮ ಮನೆಯಲ್ಲಿ ಮಕ್ಕಳಿರೋದ್ರಿಂದ ಎಲ್ಲ ಗಲೀಜು ಮಾಡ್ತಾರೆ ಅಂತ ನಾನು ವಾರದ ದಿವಸ ಮಾತ್ರ ಬಿಟ್ಕೊತೀನಿ. ಇದು 2 ಸ್ವಸ್ತಿಕ್ಕು, ಆಕಳ ಪಾದ, ಲಕ್ಷ್ಮೀ ಪಾದ, ಆಮೇಲೆ ಈಗ ದ್ವಾರಪಾಲಕರು ಶ್ರೀ. ಇದು ಆಷಾಢದ ಮೊದಲನೇ ಶುಕ್ರವಾರವಾಗಿರೋದ್ರಿಂದ ನಾವು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವಿ ಅಷ್ಟು ಚೆನ್ನಾಗಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ನಮ್ಮಿದು. ನಾನು ನಿಜವಾಗ್ಲೂ ಮಾಡದೇ ಇದ್ದಾಗ ಭಾಳ ಬೇಜಾರಾಗಿಬಿಡುತ್ತೆ. ನನಗೇನೋ ಮಿಸ್ ಮಾಡ್ಕೊಂಡಂಗೆಲ್ಲ ಅನಿಸ್ಬಿಡುತ್ತೆ. ಭಾಳ ಕಷ್ಟ ಆಗುತ್ತೆ ನನಗೆ. ಮತ್ತು ಈಗ ಹೂವು ಇಡ್ತೀನಿ. ಇದು ಪೂಜೆಗೆ ರೆಡಿಯಾಗಿದೆ, ಸಿದ್ಧ ಆಗಿದೆ. ಇವತ್ತಿನ ಮೊದಲನೇ ಆಷಾಢದ ಪೂಜೆ ತುಂಬ ಸಿಂಪಲ್ಲಾಗಿ ಮುಗೀತು. ಪೂಜೆ ಎಲ್ಲ ಮುಗೀತು. ಅಷ್ಟೊತ್ತರ ಆಯಿತು. ಕನಕದಾರ ಸ್ತೋತ್ರ ಆಯಿತು. ನಾನು ಇದರಲ್ಲಿ ಇನ್ನೊಂದು ವಿಶೇಷ ಹೇಳ್ತೀನಿ. ಯಾವುದೇ ಲಕ್ಷ್ಮೀ ಪೂಜೆ ಆದ್ರೂ ತುಂಬ ಮೇಯ್ನಾಗಿ ಹೇಳಬೇಕಾಗಿರೋ ಸ್ತೋತ್ರ ಬಂದು ಕನಕದಾರ ಸ್ತೋತ್ರ. ನಮಗೆ ಫುಲ್ ಬಾಯಟಾಗಿದ್ದಿದೆ. ಖಂಡಿತ ಓದಿ. ನಮ್ಮ ಸಮಸ್ಯೆಗಳು ಏನೇ ಇದ್ರೂ ಕುಂಬಳಕಾಯಿ ಗಾತ್ರದ ಸಮಸ್ಯೆ ಸಾಸಿವೆ ಗಾತ್ರದಲ್ಲಿ ಹೋಗುತ್ತೆ ಅನ್ನೋದು ಆ ಶಂಕರಾಚಾರ್ಯರು ಹಾಡಿ ಹೋಗಲಿದ್ದ ಅಮ್ಮನ ಹೋಗಲಿದ್ದ ಅದರೊಳಗೆ ತುಂಬ ಅರ್ಥ ತುಂಬ ಚೆನ್ನಾಗಿದೆ. ಅದನ್ನು ಡೆಪ್ತಾಗಿ ಹೋದರೆ ತುಂಬ ಇದೆ ಅರ್ಥ ಮಾಡ್ಕೊಳ್ಳೋದು. ಬಟ್ ನಾನು ಸಣ್ಣದಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆ ಕನಕದಾರ ಸ್ತೋತ್ರನ ಶುಕ್ರವಾರ ಮಂಗಳವಾರ ನಾನು ಓದ್ತಾನೆ ಇರ್ತೀನಿ. ಅದು ಹೇಳ್ತಾ ಬಾಯಾಟಾಗಿದೆ. ಹಂಗಾಗಿ
ಅಮ್ಮನವ್ರ ಮುಂದೆ ನಾನು ಹೇಳಿದ್ದಾಯಿತು, ಪೂಜೆ ಆಯಿತು. ನಿಮ್ಮದು ಹೇಗಾಯಿತು ಪೂಜೆ ಅಂತ ನಾನು ಕಮೆಂಟಲ್ಲಿ ತಿಳಿಸಿ. ಕ್ಲಾಸ್ಗಳಿಗೆ ಹಾಯ್. ಇವತ್ತು ನಾನು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ನಮ್ಮ ಅಪ್ಪ ಅಮ್ಮನ ಜೊತೆಗೆ ಹೊರಗಡೆ ಹೋಗ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಕೆಲಸ ಇತ್ತು. ಒಂದು ಸ್ವಲ್ಪ ಸಂತೆಗೆ ಹೋಗ್ತಾಯಿದ್ದೀನಿ, ತಾವರೆಕೆರೆ ಸಂತೆಗೆ ಹೋಗ್ತಾಯಿದ್ದೀನಿ. ಪ್ಲಸ್ ಅಲ್ಲಿ ಒಬ್ಬರು ಮನೆ ರಿಲೇಷನ್ ಮನೆ ಹೋಗಬೇಕಾಗಿತ್ತು. ಅಲ್ಲಿ ಒಂದು ರಿಲೇಷನ್ ಮನೆಗೆ ಹೋಗ್ತಾಯಿದ್ದೀನಿ. ಅಪ್ಪ ಅಮ್ಮ ಬಂದಿರೋದ್ರಿಂದ ಯಾಕೆ ಈ ಬಿಡುವು ನಿಮ್ಮ ಸುಬ್ಬಿಗೆ ಅಂದರೆ ಮೌಲ್ಯ ಮೈಸೂರಿಗೆ ಹೋದ್ಲು. ಮೊಮ್ಮಕ್ಕಳು ಎಂಟಿ ಫೀಲ್ ಆಗ್ತಾಯಿದೆ. ಮೊಮ್ಮಕ್ಕಳು ಇಬ್ಬರನ್ನು ಕರ್ಕೊಂಡು ಮೈಸೂರಿಗೆ ಹೋಗಿದ್ದಾಳೆ. ಅವಳು ಭಾನುವಾರ ಬರಬಹುದು. ಅಲ್ಲಿವರೆಗೂ ನಿಮ್ಮ ಸುಬ್ಬಮ್ಮ ಫ್ರೀ. ಸಡನ್ನಾಗಿ ಏನು ಎಲ್ಲಿಂದನೋ ಎಲ್ಲೋ ಬಸ್ಸು, ಯಾಕೆ ಏನು ಕನ್ಫ್ಯೂಸ್ ಆಗ್ಬಿಡಿ. ಏನಂದರೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಸಕಲೇಶ್ಪುರಕ್ಕೆ ಹೋಗ್ತಾಯಿದ್ದೀವಿ. ನಿಜವಾಗ್ಲೂ ಇಲ್ಲಿ ಬಂದಿರೋದಕ್ಕೇ ಬೇರೆ ರೀಸನ್ ಇದೆ, ಅದು ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ಈಗ ಹಾಸನ ಹತ್ರ ಇದ್ದೀವಿ, ಹೋಗ್ತಾ ಇದ್ದೀವಿ. ನೋಡ್ರಿ ಅವ್ನು ನನ್ನ ಫ್ರೆಂಡು ಪಾವಣೆ, ಅಲ್ಲಿ ನೋಡ್ರಿ ನಗ್ತವನಲ್ಲ ನನ್ನ ಮಗ, ಅಲ್ಲಿ ನೋಡ್ರಿ ಮಗ ಮುಚ್ಕೋತವನಲ್ಲ, ಮಗ ನನ್ನ ಚಡ್ಡಿ ದೋಸ್ತು, ಸ್ಕೂಲಿಂದನೂ ಫ್ರೆಂಡು. ಇವನ್ನ ನೋಡಿದ್ದೀರಾ, ಈ ನನ್ನ ಮಗ ಈ ಮೂತಿನ ಇವನು ನೋಡಿದ್ದೀರಾ. ಸೊ ಎಲ್ಲ ಹೋಗ್ತಾಯಿದ್ದೀವಿ. ಆಗಲೇ ಹೇಳ್ದಂಗೆ ಬಂದಿರೋದಕ್ಕೆ ಒಂದು ರೀಸನ್ನೇ ಇದೆ, ಅದು ಆದಷ್ಟು ಬೇಗ ಗೊತ್ತಾಗುತ್ತೆ. ಸೊ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ಇವರೆಲ್ಲ ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಿರೋದು. ಎಲ್ಲ ಮುಗಿಸ್ಕೊಂಡು ಏನು ಎತ್ತ ಅಂತ ನೋಡೋಣ. ಸೊ ಇನ್ನೂ ಸಕಲೇಶ್ಪುರಕ್ಕೆ ಹೋಗೋದಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಈಗ ಹಾಸನಲ್ಲಿದ್ದೀವಿ. ಸೊ ಟೈಮ್ ಬಂದು ಈಗ 8:23. ನಾವು ಹೋಗೋ ವರ್ಷದಲ್ಲಿ ಹತ್ತತ್ರ 10 ಗಂಟೆ ಆಗುತ್ತೆ. ಎಲ್ಲ ನನ್ನೇ ನೋಡ್ತವ್ರೆ. ಸೊ ಮುಗಿಸ್ಕೊಂಡು ಸಕಲೇಶ್ಪುರದಲ್ಲಿ ರೀಚ್ ಆಗಿದ ತಕ್ಷಣ ಹೇಳ್ತೀನಿ. ಓಕೆ, ಏನಾ ಏನಿಲ್ಲ ಕೇಳು. ಅಣ್ಣ ಅಂತ ಕರಿಯೋ ಜೋರಾಗಿ. ಎಷ್ಟಂತ? ಅರ್ಧ ಗಂಟೆಲಿ ಹೋಗುತ್ತಂತೆ ಸಕಲೇಶ್ಪುರಕ್ಕೆ. ಜನ ನೋಡಿ ಹೆಂಗೆ ತುಂಬವ್ರೆ KSRTC ಬಸ್ಸಲ್ಲಿ. ನೀನು ಯಾವತ್ತೂ ಬಸ್ಸಲ್ಲಿ ಓಡಾಡಿಲ್ಲ ಅಲ್ಲ? ಯಾವತ್ತೂ ಬಸ್ಸಲ್ಲಿ ಓಡಾಡಿಲ್ಲ. ಯಾವ ನಿಂದು ಮಳವಳ್ಳಿ ಅಲ್ವಾ? ಮಂಡ್ಯ ಮಳವಳ್ಳಿ. ನಿಂದೆ ಊರೇನಪ್ಪ? ನಿಂದೆ ಅವರು? ಬ್ಯಾಂಗ್ಳೂರೇ. ಸಕಲೇಶ್ಪುರ ಎಲ್ಲ ಮಾಡಿ ಎಲ್ಲ ಆಗ್ತದೆ. ಸೊ ಈಗ ನಿಮ್ಮಿಬ್ರಿಗೂ ಒಂದು ಪ್ರಶ್ನೆ ಕೇಳ್ತೀನಿ. KSRTC ಫುಲ್ ಫಾರ್ಮ್ ಹೇಳ. ನನಗೆ ಗೊತ್ತಿಲ್ಲ, ನಾನು ಹೇಳ್ಬಿಡ್ತೀನಿ. ನೀನು ಸ್ಕೂಲಲ್ಲಿ ಇದ್ದಿದ್ದೇ ಓದಿಲ್ಲ, ಜನರಲ್ ನಾಲೆಜ್ ಗೊತ್ತಾ ನನಗೆ? KSRTC ಆಯ್ತು ಹೇಳ, ಏನು ಹೇಳ? KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್. ಏನು? ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್. ರೋಡ್ ಟ್ರಾನ್ಸ್ಪೋರ್ಟೇಷನ್ ಕಾರ್ಪೊರೇಷನ್ ನನಗೂ ಗೊತ್ತಿತ್ತು. ಕನ್ನಡದಲ್ಲಿ ಹೇಳು. ಕನ್ನಡದಲ್ಲಿ ಕರಾರ ಇನ್ನೊಂದು ಐತಲ್ಲ, ಏನದು? ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ. ನಮ್ಮ ಮಗ ನಿಂಗೆ ಇದೆಲ್ಲ ಗೊತ್ತಾದ್ರೆ ಯಾಕೆ ಸ್ಕೂಲಲ್ಲಿ ಫೇಲ್ ಆಯ್ತಾ ಇದೆ? ಸ್ಕೂಲಲ್ಲಿ ಮಗ ಫುಲ್ಲು ಚಳಿ ಆಗ್ತಿದೆ. ಸಕಲೇಶ್ಪುರದ ಗಾಳಿ ಬೀಸ್ತೈತೆ. ಸೊ ಹೋಗ್ತಾ ಇದ್ದೀವಿ. ಏನು ಕೆಲವೇ ಕ್ಷಣ ಎಲ್ಲ ಬಸ್ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟಿದ್ದಾರೆ. ಟೈಮ್ ಬಂದು ಇನ್ನೇನು 10 ಗಂಟೆ. ಹೊಟ್ಟೆ ಬೇರೆ ಹಸಿತೈತೆ. ಏನು ಮಾಡ್ತೀವಿ ಏನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ ಅಷ್ಟೇ. ಎಲ್ಲ ಸಡನ್ನಾಗಿ ಪ್ಲ್ಯಾನ್ ಆಗಿರೋದು. ಸೊ ಲೆಟ್ಸ್ ಗೋ. ಎಲ್ರಿಗೂ ಗುಡ್ ಮಾರ್ನಿಂಗ್ ಗೈಸ್, ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ತುಂಬ ಒಳ್ಳೆ ಗುಡ್ ಮಾರ್ನಿಂಗು. ಸಕಲೇಶ್ಪುರಕ್ಕೆ ಬಂದಿದ್ದೀನಿ. ನಿನ್ನೆ ರಾತ್ರಿ ನಾವು ಇಳಿದ ತಕ್ಷಣ ಲಾಡ್ಜ್ ಹುಡುಕಿದ್ದು ಆ ಮಧ್ಯರಾತ್ರಿ ಎಲ್ಲಿ ಸಿಗುತ್ತೆ ಲಾಡ್ಜು? ಲಾಸ್ಟಲ್ಲಿ ಯಾವುದೊಂದು ಲಾಡ್ಜ್ ಸಿಕ್ತು. ಎಲ್ಲ ಸುಸ್ತಾಗ್ಬಿಟ್ಟಿದ್ವಿ. ಊಟ ಮಾಡಿದ್ವಿ, ಮಲ್ಕೊಂಡಿದ್ದ ತಕ್ಷಣ ಟೈಮ್ ಈಗ ಹತ್ತತ್ರ 8 ಗಂಟೆ 8:30 ಹೋಗ್ತಾ ಇದ್ದೀವಿ. ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ಗೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಡೇ ಇದು ನನಗೆ. ಅದು ಆದಷ್ಟು ಬೇಗ ಏನು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ನನ್ನ ಫ್ರೆಂಡ್ಸ್ ಅದಕ್ಕೆ ಸಾಥ್ ಕೊಡೋಕ್ಕೆ ಬಂದಿದ್ದಾರೆ. ಅಲ್ಲಿ ಹೋಗಿ ಏನು ಎತ್ತ ನಿಮಗೆಲ್ಲರೂ ನಾಳೆ
ಇವಾಗ ನಮ್ಮಮ್ಮ ಹೇಳ್ದಾಗೆ ಹಾಗೆ ನಮ್ಮ ಅಕ್ಕ ಪಾಪಗಳಿರೋದ್ರಿಂದ ವಾರಕ್ಕೆ ಒಂದ್ಸತಿ ಮಾಡ್ತಿದ್ದಾರೆ. ಸೊ ಇದನ್ನ ಹೇಳ್ತಾ ಸೊ ಸೂಪರ್ ಥಾಟ್ ಆಫ್ ದ ಡೇ ಹೇಳಿದ್ರೆ ಇವತ್ತು ನೋ ಥಾಟ್ ಆಫ್ ದ ಡೇನಾ, ನಾನೇ ಥಾಟ್ ಆಫ್ ದ ಡೇ ಹೇಳ್ತೀನಿ ಇವತ್ತು. ಥಾಟ್ ಫಾರ್ ದ ಡೇ ಏನು ಅಂದರೆ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಹೇಳ್ತೀನಿ ಕೇಳಿ. ಹಳಿಲು ಭಕ್ತಿ ಮರಳು ಸೇವೆ ಅಂತ ಒಂದು ಥಾಟು ಅದು ಏನಂದರೆ, ರಾಮಾಯಣದಲ್ಲಿ ರಾಮ ಲಂಕಾನ್ ದಾಟಬೇಕು ಅಂತ ಸೇತುವೆ ಕಟ್ತಾರಲ್ವ ನಮ್ಮ ರಾಮ ನಮ್ಮ ದೇವರು. ಸೊ ಅವಾಗ ಎಲ್ಲ ವಾನರ ಸೇನೆಗಳು ಎಲ್ಲ ಸೇರಿ ಕಲ್ಲುಗಳನ್ನೆಲ್ಲ ಹಾಕಿ ಏನು ಮಾಡ್ತಾರೆ, ಸೇತುವೆ ಕಟ್ತಾ ಇರ್ತಾರೆ. ಆವಾಗ ಅನಿಲುಗಳು ಬಂದು ಆ ಕೈಗಳು ಎಷ್ಟಿರ್ತದೆ, ಇಷ್ಟಿಷ್ಟು ಪುಟಾಣಿ ಕೈಗಳದು. ಸೊ ಅವ್ರು ಬಂದು ಅವ್ರ ಕೈಲಿ ಆದಷ್ಟು ಹೆಲ್ಪ್ ಮಾಡ್ತಾರೆ. ಸೊ ಏನಂದರೆ ನಮ್ಮ ಕೈಲಿ ಆದಷ್ಟು ನಮ್ಮವ್ರಿಗೆ, ನಮ್ಮನ್ನು ಇಷ್ಟಪಡೋರಿಗೆ ಯಾವಾಗಲೂ ಹೆಲ್ಪ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿ ನನ್ನ ಫ್ರೆಂಡ್ಸ್ ನನಗೆ ಇವತ್ತು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಹೇಳ್ತಾ, ಅಳಿಲು ಭಕ್ತಿ ಮರಳು ಸೇವೆ ನೀವು ಮಾಡಿ, ಕಷ್ಟದವ್ರಿಗೆ ಹೆಲ್ಪ್ ಮಾಡಿ, ಅದರಲ್ಲಿರೋ ಖುಷಿನೇ ಬೇರೆ, ಸಂತೋಷನೇ ಬೇರೆ ಅಂತ ಹೇಳ್ತಾ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿ ಯು ಆಲ್, ಟೇಕ್ ಕೇರ್, ಬಾಯ್ ಆ್ಯಂಡ್ ಹ್ಯಾವ್ ಅ ವಂಡರ್ಫುಲ್ ಡೇ. ನಾನು ಇವತ್ತು ಹಿಂಗೆ ಮುಚ್ಚಲ್ಲ, ನೀವು ನೇಚರ್ ನೋಡಿಕೊಂಡೆ